ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇವತ್ತು ನೋಡ್ರಿ ತುಪ್ಪದ ಹೀರಿಕಾಯಿ ತುಪ್ಪಿರಿಕಾಯಿ ಅಂತವೆ, ನಾವು ಆಡೋ ಭಾಷೆದ ತುಪ್ಪಿರಿಕಾಯಿ ಅಂತವೆ. ತುಪ್ಪಿರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಕರೆಕ್ಟಾಗಿ ಹೆಸರು ಅಂತಂದ್ರೆ ಗ್ರಾಮೆಟಿಕ್ ವರ್ಡ್ ಅಂತಂದ್ರೆ ತುಪ್ಪದ ಹೀರಿಕಾಯಿ. ಇದು ಸೌತಿಕಾಯಿನೂ ಅಲ್ಲ, ಇತ್ತಾಗ ಹೀರಿಕಾಯಿನೂ ಅಲ್ಲ. ಇದ್ರಾಗ ಪಲ್ಯ ಮಾಡ್ತಾರೆ. ಪಲ್ಯ ಇದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಹಾಗೆ ಇದನ್ನ ಏನಾರ ಒಂದು ಬೀಜ ಹಾಕಿದ್ವಿ ಅಂದ್ರೆ ಹಂಗೆ ಕಾಮನ್ ಆಗಿ ಇಲ್ಲೇ ಎಲ್ಲಿ ಬೇಕಾರಲ್ಲಿ ಬೆಳ್ಕೊಂಡ್ಬಿಡ್ಬೋದು. ಭಾಳ ಬಿಡ್ತದೆ, ಅದು ಬೇಜಾರಾಗ್ತದೆ, ಅಷ್ಟೊಂದು ಕಾಯಿ ಬಿಡ್ತದೆ. ಅದು ಒಂದು ಕಂಪೌಂಡಿಗೆ ಹಬ್ಬಕ್ಕೆ ಅಂತಂದ್ರೆ ಎಲ್ಲರೂ ಹಾಗಾಗಿ ಎಲ್ಲರೂ ಬೆಳ್ಕೋಬೋದು. ಇದನ್ನು ಸಿಂಪಲ್ಲಾಗೆ ಬೆಳಿತೈತೆ. ಅದಕ್ಕೆ ಗೊಬ್ಬರ ಗಿಬ್ಬರ ಅದೆಲ್ಲ ಬೇಕಾಗೇ ಇಲ್ಲ. ಹಂಗೆ ನಾವನ್ನೆಲ್ಲ ನೀಟಾಗಿ ಹೆಚ್ಚಿಡ್ಕೊಂಡು ಎಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡು ನೀಟಾಗಿ ಹೆಚ್ಚಿಡ್ಕೊಂಡು ಇಲ್ಲೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅಂತಂದು ಹೇಳಿ ಅಂದಮೇಲೆ ಈರುಳ್ಳಿನೂ ಕಟ್ ಮಾಡ್ಕೊಂಡು ಈರುಳ್ಳಿನೂ ಹಾಕ್ತಿದ್ದೀನಿ. ಹಾಗೆ ಇಲ್ಲ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಸಿ ಖಾರ ಹಾಕಿದ್ರು ತುಂಬ ಚೆನ್ನಾಗಿ ಆಗ್ತೈತಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾನಲ್ಲ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನಿಲ್ಲಿ ಇದು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಹಾಕ್ಕೊಂಡ್ಬಿಡ್ತೇನೆ ನಾನು. ನೀವು ಬೇಕಂತ ಹಸಿ ಖಾರ ಹಾಕ್ಕೊಳ್ರಿ. ಅಚ್ಚ ಖಾರದ ಪುಡಿ ಅಷ್ಟು ಚೆನ್ನಾಗಾಗಲ್ಲ, ಟೇಸ್ಟ್ ಅನ್ಸಲ್ಲ. ಇದು ನಾನು ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಎಲ್ಲ ಕರಿಗೆ ಬಿಟ್ಟು ಅಬ್ಸರ್ವ್ ಆಗಿಬಿಡ್ತೈತಿ. ಇದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ನಾನು ಹೆಚ್ಚಿಟ್ಕೊಂಡು ಎಲ್ಲ ತೊಪ್ಪಿರಿಕಾಯಿನೂ ಕೂಡ ಅದರಲ್ಲೇ ಹಾಕಿಬಿಡ್ತೀನಿ. ಇದಕ್ಕೆ ನೀರು ಬೇಕಾಗಿಲ್ಲ, ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ನೀರೆಲ್ಲ ಬಿಡ್ಕೊಂಡ್ಬಿಡ್ತೈತಿ. ನಾನು ಒಂದು ಸ್ವಲ್ಪ ನೀರು ಹಾಕಲ್ಲ. ನೀರು ಹಾಕಿದ್ರೆ ಭಾಳ ನೀರು ಕಾಯಿ ಆಗ್ತೈತಿ. ನಾನು ಲಾಸ್ಟಿಗೆ ಕರಿಬೇವನ್ನ ಹಾಕಿದೆ ನಾನು. ನೀವು ಬೇಕಂದ್ರೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ತಿದ್ದಂಗೆ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಜೀರಿಗೆ ಹಾಕ್ತಿದ್ದಂಗೆ ಹಾಕ್ಕೊಳ್ರಿ. ನಾನು ಚಟಪಟ ಅಂದ ಎಲ್ಲ ಕಡೆ ಸಿಡಿದೈತೆ ಅಂತ ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನೋಡಿರಿ ನಾನೆಲ್ಲ ತೊಪ್ಪಿರಿಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ. ಇದು ಎಷ್ಟೊಂದು ಕಾಣ್ತತಿ ಗೊತ್ತಾ, ನಾವು ಎಷ್ಟು ಹೆಚ್ಚಿದ್ರು ಈ ಪಲ್ಯ ಈಡಾಗಂಗಿಲ್ಲ. ಮೀನ್ಸ್ ಕರಿಗ್ ಬಿಟ್ಟು ಒಂದು ಇಷ್ಟ ಆಗ್ತತಿ. ಆದರೆ ಭಾಳ ಟೇಸ್ಟ್. ಹೆಸರಿಗೆ ತಕ್ಕಂತನೇ ತುಪ್ಪದ ಹೀರಿಕಾಯಿ ಅಂದ್ರೆ ತುಪ್ಪ ಹಾಕೇ ಮಾಡಿದ್ರಾಗತಿ. ತುಪ್ಪನ ಹಾಕಿ ಎಂದು ಉಂಡ ಮಾಡ್ತಿದ್ದೇವೆ ಅಂತ ಅನಿಸತಿ. ನಾ ಸುಮ್ಮನೆ ಹೇಳ್ತಾ ಇಲ್ಲ. ಯಾರು ಊಟ ಮಾಡಿಲ್ಲ ಅಂತಂದ್ರೆ ಯಾರು ಏನು ತಿಂದಿಲ್ಲ ನೋಡು, ಮಾರ್ಕೆಟಲ್ಲಿ ಸಿಗ್ತಾವೆ. ಇದು ಹಳ್ಳಿ ಅಜ್ಜಿಗಳೆಲ್ಲ ಇಟ್ಕೊಂಡಿರ್ತಾರ. ನೀವು ತಗೊಂಬಂದು ಮಾಡ್ಕೊಂಡು ತಿಂದ್ಬಿಟ್ಟು ನಾನು ನಿಜವಾಗ್ಲೂ ಮಾಡ್ಕೊಂಡು ತಿಂದಮೇಲೆ ಕಮೆಂಟ್ ಮಾಡಿರಿ ಹೇಗಿತ್ತು ಅಂತಂದೇಳಿ. ಮಾಡ್ಕೊಂಡ್ರಿಗಾದ್ರೆ ಗೊತ್ತಿರ್ತೈತಿ. ಬೇಕಾದ್ರೆ ಹೌದು ಅಂತ ಇರ್ತೀರ ನೀವು. ನಾವು ವಿಡಿಯೋ ನೋಡ್ತಾನೆ ಅಷ್ಟು ಚೆನ್ನಾಗಿರ್ತೈತಿ. ತುಪ್ಪದ ಹೀರಿಕಾಯಿ ಅಂದಮೇಲೆ ಇದು ತುಪ್ಪ ಹಾಕೇ ಮಾಡ್ದಂಗೆ ಅನ್ಸತಿ. ಈಗ ಹಿಂಗೆಲ್ಲ ಕೈಯಾಡ್ಬಿಟ್ಟು ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಎಲ್ಲ ಹಾಕಿ, ಬೇರೆ ಏನು ಮಸಾಲೆ ಏನು ಬೇಕಾಗೇ ಇಲ್ಲ. ಇದಕ್ಕೆ ಚೆನ್ನಾಗಿ ಕೈಯಾಡ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ರಿ. ಎಷ್ಟು ಚೆನ್ನಾಗಿ ಬೇಯ್ತೈತಿ. ಇಷ್ಟೊಂದು ಆಗಿರ್ತದಲ್ಲ ಈ ಕಾಯಿ. ಇದು ಇಷ್ಟು ಪಾತ್ರೆ ತುಂಬ ಕಾಣ್ತಾ ಇತ್ತಲ್ಲ, ಇವಾಗ ಕರಿಗಿಬಿಟ್ಟು ಸ್ವಲ್ಪ ಆಗ್ತತಿ. ರೊಟ್ಟಿಗಂದ್ರೂ ಒಳ್ಳೆ ಕಾಂಬಿನೇಷನ್ ಅನ್ಬೇಕು. ಹೊಸ ಟೇಸ್ಟ್. ಚಪಾತಿಗೂ ಚೆನ್ನಾಗಿ ಆಗ್ತತಿಲ್ಲ ಅಂತಲ್ಲ, ಬಟ್ ರೊಟ್ಟಿಗೆ ಮಾತ್ರ ಸಖತ್ತಾಗಿರ್ತೈತಿ. ನಾವು ರೊಟ್ಟಿ ಪ್ರಿಯರು, ರೊಟ್ಟಿ ಉತ್ತರ ಕರ್ನಾಟಕದರು. ನಾವು ರೊಟ್ಟಿಗೆ ತಿನ್ನೋದಲ್ಲ, ರೊಟ್ಟಿನೇ ಮಾಡಿರ್ತಾವಲ್ಲ. ಹಾಗಾಗಿ ನಾನು ರೊಟ್ಟಿ ಚೆನ್ನಾಗಿರ್ತೈತಿ ಅಂತ ಹೇಳಕತ್ತೀನಿ. ಚಪಾತಿ ಮಾಡ್ಕೊಂಡು ತಿಂತೀರಿ ಅಂದರೆ ಚಪಾತಿಗೂ ತಿನ್ನಿರಿ, ಏನು ತೊಂದರೆ ಇಲ್ಲ. ನೋಡಿರಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2-3 ನಿಮಿಷ ನಾನು ಕೈಯಾಡಿಬಿಟ್ರೆ ತಳನೂ ಹಿಡಿಯಂಗಿಲ್ಲ, ಏನಿಲ್ಲ. ಅದೇ ನೀರು ಬಿಡ್ಕಂತ ಕರೆಕ್ಟಾಗಿ ಆಗ್ತತಿ. ನಾನು ಲಾಸ್ಟಿಗೆ ನೆಕ್ಸ್ಟ್ ತೋರಿಸ್ತಾನೆ ನೋಡ್ರಿ. ನಾವು ನೀರು ಹಾಕಿ ಮಾಡಿದ್ದೇವೆ ಅನ್ಕೊಂಡು ನೀರೆಲ್ಲ ಬಿಟ್ಬಿಟ್ಟಿರ್ತೈತಿ, ಹಂಗೆ ಅನಿಸ್ತತಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಇಲ್ಲಿ ಮುಚ್ಚಿಟ್ಬಿಟ್ಟಿದ್ದೆ. ಒಂದು 2 ನಿಮಿಷ ಬಿಟ್ಟೆ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಚಂದ ನೀರೆಲ್ಲ ಕಾಣ್ತಾ ಇದೆ, ನೀರು ಕುದೀತಾ ಇದೆ ನೋಡ್ರಿ. ನೀರು ಹಾಕಿದ್ದೇವೋ ಅಂತ ಅನ್ಸುತ್ತೆ. ಒಂಚೂರು ನಿಜ ಫ್ರೆಂಡ್ಸ್, ನಾನು ಒಂಚೂರು ನೀರು ಮುಡಿಸಿಲ್ಲ. ಅಷ್ಟು ನೀರಿನ ಅಂಶ ಇರ್ತೈತಿದ್ದು. ನೀರಿನ ಅಂಶ ಇರೋ ವೆಜಿಟೇಬಲ್ ಹೆಲ್ತಿ ತುಂಬ ಒಳ್ಳೇದು ಅಂತ ನಿಮಗೆ ಗೊತ್ತೇ ಇರುತ್ತೆ. ಆಮೇಲೆ ನಾನು ಇವಾಗ ಇಷ್ಟೆಲ್ಲ ಕೈಯಾಡಿದ್ಮೇಲೆ ಮತ್ತು ಬೇಗನೂ ಬೇಯ್ತೈತಿ. ಇದು ಭಾಳ ಫಾಸ್ಟಾಗಿ ಬೇಯ್ತೈತಿ. ಗ್ಯಾಸೂ ಉಳಿತಾಯ, ನಮಗೆ ಟೈಮ್ನೂ ಉಳಿತೈತಿ. ಹಾಗೆ ಇಲ್ಲಿ ನಿಮಗೆ ಗೊತ್ತಲ್ಲ, ನಂದೆಲ್ಲ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ನಾವು ಗುರಾಳ್ ಪುಡಿ ಇಲ್ದೇ ಅಡುಗೆನೂ ಮಾಡೋಂಗಿಲ್ಲ. ಅದು ಕಾಯಿಪಲ್ಯ ಅಂದರೆ ಗುರಾಳ್ ಪುಡಿ ಬೇಕೇ ಬೇಕು. ಅದ್ರಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಾಳ್ ಪುಡಿ ಹಾಕೋಬೇಕು ನಾವು ಪಲ್ಯಕ್ಕೆ. ಹಾಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಗುರಾಳ್ ಪುಡಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಂದ್ ಮಾಡಿದ್ರೆ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ತುಪ್ಪದ ಹೀರಿಕಾಯಿ ಪಲ್ಯ ರೆಡಿ ನೋಡ್ರಿ. ತಿನ್ನಿರಿ, ಟೇಸ್ಟ್ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ನೋಡಿ ಹೇಳ್ರಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಈ ಥರ ಪಲ್ಯ ಹೇಗೆ ಮಾಡ್ಬೋದು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಂದು ಇನ್ಸ್ಟಾದೊಳಗೂ ಕೂಡ ನನ್ನ ಅಕೌಂಟ್ ಐತಿ. ನೀವು ಅಲ್ಲಿ ಹೋಗಿಬಿಟ್ಟು ನೋಡಿದರೆ ಫಾಲೋ ಮಾಡ್ಬೋದು ನನ್ನ ಚಾನಲ್ಲು ಕೂಡ. ಅಲ್ಲಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಸೂಪರ್ ಆಗಿರೋ ಹೀರಿಕಾಯಿ ಚಟ್ನಿ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮಾಡ್ತೀರಿ ಅಂತಂದೇಳಿ ನಾನು ನಂಬಿದ್ದೀನಿ. ನೋಡಿರಿ ನಾನು ಗ್ಯಾಸ್ ಬಂದ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗೈತಿ. ಲಾಸ್ಟಿಗೆ ಒಂದು ಸಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಪ್ಪದ ಹೀರಿಕಾಯಿ ಪಲ್ಯ ರೆಡಿ.